ಮಾನ್ಯ ಅಧ್ಯಕ್ಷರೇ, ಆಮೇಲೆ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಒದಗಿಸಿರ್ತಕ್ಕಂಥದ್ದು ಈ ವರ್ಷ 52,009 ಕೋಟಿ ರೂಪಾಯಿಗಳು. 52,009 ಕೋಟಿ ರೂಪಾಯಿಗಳು ಅಂದ್ರೆ ಬಜೆಟ್ನಲ್ಲಿ ನಾವು ಈಗಾಗಲೇ ಪ್ರೊವೈಡ್ ಮಾಡಿದ್ದೀವಿ. ನಾವು 52,009 ಕೋಟಿ ರೂಪಾಯಿನ ಮಾಡಿದ್ದೀವಿ. ಅದು ಸ್ವಲ್ಪ ಹೆಚ್ಚಾಗೂ ಆಗ್ಬಹುದು, ಸ್ವಲ್ಪ ಕಡಿಮೆನೂ ಆಗ್ಬಹುದು. ಒಂದು ವೇಳೆ ಹೆಚ್ಚಾದ್ರೆ ಸಪ್ಲಿಮೆಂಟರಿ ಎಸ್ಟಿಮೇಟ್ ಸೇರಿಸ್ಬೇಕು. ಸಪ್ಲಿಮೆಂಟರಿ ಎಸ್ಟಿಮೇಟ್ ಮಂಡಿಸುವಾಗ ಅದನ್ನ ಹೆಚ್ಚಾದ್ರೆ ಸೇರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ನಾವು ಯಾಕೆ ಹೆಚ್ಚು ಸಾಲ ಕೇಳಲಿಲ್ಲ ಅಂತಂದ್ರೆ ನಮಗೆ ಅಗತ್ಯ ಇರಲಿಲ್ಲ. ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ಸಾರಿಗಿಂತ ಈ ವರ್ಷ ಜಾಸ್ತಿ ಮಾಡಿದ್ವಿ. ಇದು ವಿರೋಧ ಪಕ್ಷದವರು ಟೀಕೆ ಮಾಡ್ತಾರಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ರು, ಅದಕ್ಕೋಸ್ಕರ ಬೊಕ್ಕಸ ಖಾಲಿ ಆಗೋಯ್ತು, ಅಭಿವೃದ್ಧಿ ಕೆಲಸಗಳು ನಡೀತಾನೆ ಇಲ್ಲ ಅಂತ ಆರೋಪ ಮಾಡ್ತಾರಲ್ಲ. ಆರೋಪ ಸತ್ಯಕ್ಕೆ ದೂರವಾದದ್ದು. ಅದರಲ್ಲಿ ಯಾವುದೇ ಉರುಳಿಲ್ಲ. ನಾವು ಈ ವರ್ಷ 2024-25ರಲ್ಲಿ 3,71,000 ಕೋಟಿ ರೂಪಾಯಿ ಬಜೆಟ್ ಗಾತ್ರ. 3,71,000 ಕೋಟಿ ಚಿಲ್ಲರೆ ಬರ್ತದೆ ಬಜೆಟ್ ಗಾತ್ರ. ಅಷ್ಟರಲ್ಲಿ 1,20,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾರೆ. 52,009 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ, ಉಳಿದ ಹಣ ಇತರ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದೆ. ಮತ್ತೆ ಎಲ್ಲಿ ಕುಂಠಿತ ಆಗಿದೆ? ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಅದಕ್ಕೆ ನಾನು ಹೇಳದ್ದು, ವಿರೋಧ ಪಕ್ಷಗಳು ಮಾಡ್ತಕ್ಕಂಥ ಆರೋಪಗಳಿದಾವಲ್ಲ, ಅವೆಲ್ಲವೂ ಕೂಡ ಸುಳ್ಳು ಆರೋಪಗಳು. ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಅದರ ಮಾನದಂಡಗಳಿದಾವಲ್ಲ, ಅದರ ಮಾನದಂಡಗಳು ಒಂದು ರಾಜ್ಯದ ಆಮೇಲೆ ಮಾತಾಡಿ. ಏನ ಬಹಳ ಆತರದಲ್ಲಿದ್ದೀರಾ? ಏನಿಲ್ಲ ಅಲ್ಲ, ಕೂತ್ಕೊಳ್ಳಿ. ಮತ್ತೆ ಮಾನ್ಯ ಅಧ್ಯಕ್ಷರೇ, ನಾವು ಯಾವ ಕಾರಣಕ್ಕೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಮಾನದಂಡಗಳಿದಾವಲ್ಲ, ಈ ಸಾರಿ ಕಳೆದ ವರ್ಷ ಫಿಸ್ಕಲ್ ನಾನು ಹಿಂದೆ 5 ವರ್ಷ ಮುಖ್ಯಮಂತ್ರಿ ಆಗಿದ್ನಲ್ಲ, ಆಗ ಯಾವತ್ತೂ ಕೂಡ ರೆವಿನ್ಯೂ ಸರ್ಪ್ಲಸ್ ಇರ್ತಿತ್ತು. ಈಗ ರೆವಿನ್ಯೂ ಡಿಫಿಸಿಟ್ ಹೋಗಿದೆ. ಸುಮಾರು ಎಷ್ಟು? 15,000 ಕೋಟಿ ಅಲ್ಲ, ರೆವಿನ್ಯೂ ಡಿಫಿಸಿಟ್ 14,000 ಕೋಟಿ. 14,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದನ್ನು ಮೇಕಪ್ ಮಾಡ್ತೀವಿ. ಸ್ವಲ್ಪ ಬಿಗಿಯಾದಂತ ಎಕ್ಸ್ಪೆಂಡಿಚರ್ ಖರ್ಚು ಮಾಡೋದು ಇದನ್ನೆಲ್ಲ ಮಾಡಿ, ಆಮೇಲೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರಿಂದ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರ್ಬೇಕಾದ್ರೆ ಈ ಮಾನದಂಡಗಳು ಬಹಳ ಮುಖ್ಯ. ಇದು ಕೇಂದ್ರ ಸರ್ಕಾರವನ್ನು ಮಾಡ್ಕೊಂಡಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರಗಳು ಕೂಡ ಮಾಡ್ಕೊಂಡಿದ್ದಾವೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ಅದರ ಮಾನದಂಡಗಳ ಒಳಗಡೆನೆ ಇರೋದ್ರಿಂದ ನಾವು ಯಾವತ್ತೂ ಈ ಮಾನದಂಡಗಳನ್ನ ಮಾಡಿಲ್ಲ. ಇವತ್ತು ನಾವು 1,04,000 ಕೋಟಿ ಸಾಲ ಮಾಡಿದ್ರು ಕೂಡ, ಕಳೆದ ವರ್ಷ 90,280 ಕೋಟಿ ಸಾಲ ಮಾಡಿದ್ರು ಕೂಡ, ಅವೆಲ್ಲವೂ ಕೂಡ 25% ಒಳಗಡೆನೆ ಇದೆ. ಮತ್ತೆ ಕೇಂದ್ರ ಸರ್ಕಾರ ಏನು ಅನುಮತಿ ಕೊಟ್ಟಿದ್ದಾರೆ ಅದ್ರೊಳಗಡೆನೆ ಇದೆ. ಅವರು ಪ್ರಶ್ನೆ ಕೇಳಿದ್ರು. ಸಭಾಪತಿಯವರೇ, ಇತ್ತೀಚಿನ ಸುಪ್ರೀಂ ಕೋರ್ಟಿನ ತೀರ್ಪು ಪ್ರಕಾರವಾಗಿ ರಾಜ್ಯ ಸರ್ಕಾರ ಈ ಖನಿಜಗಳ ಹಕ್ಕುಗಳ ತೆರಿಗೆ ಅಂದರೆ ಟ್ಯಾಕ್ಸ್ ಅಂಡ್ ಮಿನರಲ್ ರೈಟ್ಸ್
ಮತ್ತು ಖನಿಜ ಯುಕ್ತ ಮೇಲಿನ ಮಾಲೀಕತ್ವದ ಭೂಮಿ ಮೇಲೆ ಟ್ಯಾಕ್ಸ್ ಆನ್ ಮಿನರಲ್ ಬೇರಿಂಗ್ ಆಗ್ತಕ್ಕಂಥ ಪ್ರಸ್ತಾವನೆ ಕೂಡ ತೀರ್ಮಾನ ಮಾಡಿದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಿದ್ದಲ್ಲಿ ರಾಜ್ಯ ಸರ್ಕಾರ ಈ ಬಾಬ್ತು ಎಷ್ಟು ಕೋಟಿ ರೂಪಾಯಿಗಳನ್ನು ಕೂಡ ಬೊಕ್ಕಸಕ್ಕೆ ತೆರಿಗೆ ರೂಪದಲ್ಲಿ ಸಂದಾಯ ಆಗ್ತಕ್ಕಂಥದ್ದನ್ನ ಎವ್ಯಾಲ್ಯೂಯೇಟ್ ಮಾಡಿದೆ ಅಥವಾ ಅಸೆಸ್ಮೆಂಟ್ ಮಾಡಿದೆ. ಮತ್ತು ಈ ರೀತಿ ಬರ್ತಕ್ಕಂತಹ ಏನ್ ಟ್ಯಾಕ್ಸಸ್ ಇದೆ ಅದು ಜಿಲ್ಲಾ ಖನಿಜ ಸಂಪತ್ತು ಏನು ಇದೆಯಲ್ಲ, ಇನ್ನೊಮ್ಮೆ ರಿಪೀಟ್ ಮಾಡಿ, ಪ್ರತಿಷ್ಠಾಪನಾ ಇನ್ನೊಮ್ಮೆ ರಿಪೀಟ್ ಮಾಡಿ. ಅದು ಯಾವ್ದೋ ಹೇಳಿದ್ರಲ್ಲ, ಇನ್ನೊಮ್ಮೆ ರಿಪೀಟ್ ಮಾಡಿ ಸರ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ. ರಾಜ್ಯ ಸರ್ಕಾರಗಳಿಗೆ ಈ ಖನಿಜ ಹಕ್ಕುಗಳ ತೆರಿಗೆ ಆಗ್ತಕ್ಕಂಥ ಅಧಿಕಾರ ಇದೆ. ಅಂದ್ರೆ ಟು ಲೆವಿ ಟ್ಯಾಕ್ಸ್ ಆನ್ ದ ಮಿನರಲ್ ರೈಟ್ಸ್, ಆಮೇಲೆ ಟ್ಯಾಕ್ಸ್ ಅಂತ ಮಿನರಲ್ ಬೇರಿಂಗ್ ಲ್ಯಾಂಡ್ ಅಂತ ಕೊಡ್ತಕ್ಕಂಥದ್ದು ಇದೆ. ಬಹುಶಃ ಸರ್ಕಾರ ಎಲ್ಲ ಸರ್ಕಾರಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ರೆಟ್ರೋಸ್ಪೆಕ್ಟಿವ್